ಇವತ್ತು ನಾವು ಕೃಷಿ ಸಚಿವರಾದಂಥ ಚೆಲುವರಾಯಸ್ವಾಮಿ ಸರ್ಗೆ ಭೇಟಿ ಮಾಡಿದ್ವಿ. ಯಾಕೆ ಅಂತಂದರೆ KPSC ಆಗ್ತಾ ಇರೋ ಒಂದು ಹಗರಣ, ಪ್ರತಿಯೊಂದು ನೋಟಿಫಿಕೇಷನಲ್ಲೂ ಕರಪ್ಷನ್ ಆಗ್ತಾ ಇದೆ. ಈ ಒಂದು ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ನ ಈ ಕೂಡಲೇ KA ಕೊಟ್ಟು ವಿತಿನ್ 6 ಮಂತಲ್ಲಿ ಒಂದು ರೆಕ್ರೂಟ್ಮೆಂಟು ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅಂತ ಅಭ್ಯರ್ಥಿಗಳು ಸಿಗ್ಬೇಕಂತಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಬೇಕು ಅಂತಂದ್ರೆ KA ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವಿವತ್ತು ಕೃಷಿ ಸಚಿವರ ಹತ್ರ ಬಂದು ಭೇಟಿ ಮಾಡಿ ಮನವಿ ಮಾಡ್ಕೊಂಡಿದೀವಿ. ಅವ್ರು ಇವತ್ತೇ ಅಲ್ಲ, ಲಾಸ್ಟ್ ಟೈಮ್ ನಾವು ಒಂದು 3-4 ಮಂತ್ಸ್ ಬ್ಯಾಕ್ ಭೇಟಿ ಮಾಡಿದಾಗ ಅವ್ರು ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು. ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು, ಕೃಷಿ ಸಚಿವರು ಚೆಲುವರಾಯಸ್ವಾಮಿ ಸರ್ಗೆ ಬಿಟ್ಟು ಈ ಒಂದು ಅಗ್ರಿಕಲ್ಚರ್ ಆಫೀಸರು ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಎಕ್ಸಾಮ್ನ KPSC ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಒಬ್ರು ಸಚಿವರು ಏನು ಹೇಳ್ತಾರೆ ಮತ್ತೆ ಸರ್ಕಾರ ಏನು ಹೇಳುತ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಅವರಿಗೆ ಒಳ್ಳೆ ಹೆಸರು ಬೇಕು, ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬೇಕಂತಂದ್ರೆ ನಾವು ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಅದನ್ನ ಈಡೇರಿಸಬೇಕಾಗುತ್ತೆ. ಯಾಕೆಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಇನ್ನು ಎಕ್ಸಾಮ್ಸೇ ಆಗಿಲ್ಲ, ಅದಕ್ಕೆ ಮುಂಚೆನೆ ಇಷ್ಟೆಲ್ಲ 100 ಜನ ಹುಡುಗರು ಬಂದು ಇಲ್ಲಿ ಅಗ್ರಿಕಲ್ಚರ್ ಆಸ್ಪಿರೆಂಟ್ಸ್ ಬಂದು ಈ ಒಂದು ಮಿನಿಸ್ಟರ್ ಹತ್ರ ಹೋಗಿರ್ಬೋದು, ಮತ್ತೆ CM ಸರ್ ಹತ್ರ ಭೇಟಿ ಮಾಡೋಂಥದ್ದು, ಮತ್ತೆ ಇಲಾಖೆಯಲ್ಲಿ ಹೋಗಿ ಕೇಳೋಂಥದ್ದು ಎಲ್ಲದು ಈ ಒಂದು ಪರಿಸ್ಥಿತಿಗೆ ತಗೊಂಬಂದಿದ್ದಾರೆ ಅಂತಂದ್ರೆ KPSC ಮೇಲೆ ಒಂದು ಚೂರುನು ನಂಬಿಕೆನೇ ಇಲ್ಲ. ಯಾಕೆಂತಂದ್ರೆ ಈ ಒಂದು KPSC ನೋಡ್ಬೋದು, ಕಂಟಿನ್ಯೂಸ್ ಆಗಿ 10-15 ಜನ 4-5 ರೂಮಲ್ಲಿ ಸೆಲೆಕ್ಟ್ ಆಗ್ತಾರೆ. ಮತ್ತೆ ಪ್ರತಿಯೊಂದು ನೋಟಿಫಿಕೇಶನ್ಸ್ ಅಲ್ಲೂ ಯಾವ ನೋಟಿಫಿಕೇಶನ್ಸ್ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇಲ್ಲಿ ಒಂದು KA ನಡೆಸಿರೋಂಥ ಎಕ್ಸಾಮ್ಸ್ ಅಲ್ಲಿ 15ರಿಂದ 20 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಇಲ್ಲಿ 150, 160, 190 ತನಕ ಮಾರ್ಕ್ಸ್ ತಗೊಂತಾರೆ. ಅಂದ್ರೆ ಟಾಪ್ ಅಲ್ಲಿ ಅವರೇ ಇರ್ತಾರೆ. ಆ ಒಂದು ಪರಿಸ್ಥಿತಿಗೆ ಇವತ್ತು ನಮ್ಮ KPSC ಇದೆ. ದಯವಿಟ್ಟು ಈ ಒಂದು KPSC ಬ್ಯಾನ್ ಮಾಡಬೇಕು. KPSC ಯಾವುದೇ ಒಂದು ಎಕ್ಸಾಮ್ಸ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದೀವಿ. ಅದರಲ್ಲೂ ಎಸ್ಪೆಷಲಿ ಈ ಒಂದು ಅಗ್ರಿಕಲ್ಚರ್ ಆಫೀಸರು ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು 2 ವರ್ಷ ಆಯ್ತು KPSC ನೋಟಿಫಿಕೇಶನ್ ಹೋಗಿ. ಲ್ಯಾಂಡ್ ಸರ್ವೇರು ಕೂಡ ಇವು ಎಲ್ಲ ನೋಟಿಫಿಕೇಶನ್ಸ್ KA ಕೊಟ್ಟು ಈ ಕೂಡಲೇ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿಕೊಡೋದಕ್ಕೆ ಇವತ್ತು ನಾವು ಮಿನಿಸ್ಟರ್ ಹತ್ರ ಬಂದಿದ್ವಿ. ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಸಪೋಸ್ ನಮಗೆ ವಿತಿನ್ 1 ವೀಕಲ್ಲಿ ನಮಗೆ KA ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಇಲ್ಲ ಅಂತಂದ್ರೆ ಎಲ್ಲಾ ಸ್ಟೂಡೆಂಟ್ಸು ಹೋರಾಟ ಮಾಡೋಣ, ಪ್ರೊಟೆಸ್ಟ್ ಮಾಡೋಣ ಅಂತ ಹೇಳ್ತಿದ್ರು. ನಾನು ಎಲ್ಲಾ ಸ್ಟೂಡೆಂಟ್ಸ್ ಕನ್ವಿನ್ಸ್ ಮಾಡಿದ್ದೀನಿ, ಬೇಡ ಒಂದ್ಸತಿ ಕೃಷಿ ಸಚಿವರು ಚೆಲುವರಾಯಸ್ವಾಮಿ ಅವರು ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಮೊದಲಿಂದನೂ ನಮಗೆ ಸ್ಪಂದಿಸಿದ್ದಾರೆ. ಫಸ್ಟ್ ಅವರಿಗೆ ಒಂದ್ಸತಿ ಭೇಟಿ ಮಾಡಿ ಎಲ್ಲಾನು ಅವರಿಗೆ ಮನವರಿಕೆ ಮಾಡೋಣ, ಈ ತರ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳಿ. ನಮ್ಗಿಂತ ಮೇ ಬಿ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ಈ ರಾಜ್ಯದ ಪರಿಸ್ಥಿತಿ, KPSC ಕರ್ಮಕಾಂಡದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ನಾವು ಭಾವಿಸ್ತಿದ್ವಿ. ಆದಷ್ಟು ಬೇಗ ನಮಗೆ KA ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀವಿ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಯಾವ ರೀತಿ ಹೋರಾಟ, ಈಗ ಆಲ್ರೆಡಿ ನಾವು ಧಾರವಾಡ ಇರ್ಬೋದು, ಬೆಂಗಳೂರು, ಬಿಜಾಪುರ ಎಲ್ಲಾ ಕಡೆ ಹೋರಾಟ ಮಾಡಿದೀವಿ. ದಯವಿಟ್ಟು ಈ ಒಂದು ಮುಂದೆ ಹೋರಾಟ ಆಗ್ಬಾರ್ದು, ಆಗ್ದಿರೋ ರೀತಿ ನೋಡ್ಕೊಬೇಕಾಗಿರೋಂಥ ಜವಾಬ್ದಾರಿ ಸರ್ಕಾರದಿದೆ ಅಂತ ಹೇಳ್ತಾ ನಾನು ಎಲ್ಲ ಸ್ಟೂಡೆಂಟ್ಸ್ಗೆ, ಅಗ್ರಿಕಲ್ಚರ್ ಆಸ್ಪಿರೆಂಟ್ಸ್ ಇಲ್ಲಿ ಬಂದಿರೋಂಥವ್ರು ಮತ್ತೆ ಎಷ್ಟೋ ಜನ ಪಾಪ ಫೋನ್ ಮಾಡಿ ಕೇಳ್ತಾ ಇದ್ರಿ, ಎಲ್ಲರಿಗೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ಒಂದು ವಾರ ವೆಯ್ಟ್ ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.